ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕುಂತಿಗೆ ವಿದುಲೆಯ ಕಥೆಯನ್ನು ಹೇಳಿ ಪಾಂಡವರಿಗೆ ಸಂದೇಶವನ್ನ ಕೊಡೋದು, ಮತ್ತೆ ಶ್ರೀಕೃಷ್ಣ ಅವಳಿಂದ ವಿದಾಯವನ್ನ ಹೇಳಿ ಪಾಂಡವರ ಹತ್ರ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಮಗ ಕೇಳ್ತಾನೆ, ನಿನಗೇನಾದ್ರೂ ಗೊತ್ತಿದ್ರೆ ಹೇಳು ಉಪಾಯ, ಅದರ ಪ್ರಕಾರನೇ ನಾನು ನಡ್ಕೊಳ್ತೀನಿ ಅಂತ ಹೇಳಿದಾಗ ತಾಯಿ ಹೇಳ್ತಾ ಇದ್ದಾಳೆ, ಶತ್ರುಗಳನ್ನ ನಿನ್ನ ಮಿತ್ರರನ್ನಾಗಿ ಮಾಡ್ಕೋ. ಆಮೇಲೆ ಲೋಭಿಗಳಿರ್ತಾರಲ್ಲ, ಅವರಿಗೆ ಅವಮಾನಿತರಾಗಿರ್ತಾರಲ್ಲ ಅಂಥವ್ರನ್ನೆಲ್ಲ ನಿನ್ ಕಡೆ ಸೇರಿಸ್ಕೋ. ಮತ್ತು ಅವ್ರಿಗೆ ಒಳ್ಳೆ ಸಂಬಳ ಕೊಡು, ಒಳ್ಳೆ ರೀತಿಯಲ್ಲಿ ಮಾತಾಡ್ಸು, ಅವರೆಲ್ಲ ನಿನಗೆ ಒಳ್ಳೇದೇ ಮಾಡ್ತಾರೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಒಬ್ಬ ರಾಜನಾಗಿರುವಂಥವನು ಎಂಥ ಪರಿಸ್ಥಿತಿ ಬಂದರೂ ಅವನಿಗೆ ಹೆದರಿಕೆ ಆಗಿದ್ರೂ ಕೂಡ ಅದನ್ನು ತೋರಿಸ್ಕೊಳ್ಬಾರ್ದು. ಇಲ್ಲ ಅಂತಂದರೆ ನಿನ್ನ ಹತ್ರ ಇಂದ ಅವರೆಲ್ಲ ಬಿಟ್ಟು ಹೊರಟೋಗ್ತಾರೆ. ನಿನ್ನ ಹಿತೈಷಿಗಳು ನಿನಗೆ ಸಹಾಯ ಮಾಡಬಹುದು, ಆದರೆ ಅವರೇ ಶಕ್ತಿಹೀನರಾಗಿದ್ದರೆ ನಿನಗೆ ಹೇಗೆ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳ್ತಾಳೆ. ಮುಂದುವರೆದು ಹೇಳ್ತಾಳೆ, ನಾನು ನಿನ್ನ ಪುರುಷಾರ್ಥ ಮತ್ತು ಬುದ್ಧಿಬಲವನ್ನು ತಿಳ್ಕೋಬೇಕು ಅಂತ ಇದ್ದೆ. ಅದಕ್ಕೋಸ್ಕರನೇ ನಿನ್ನ ಉತ್ಸಾಹವನ್ನು ಹೆಚ್ಚಿಸೋದಕ್ಕೋಸ್ಕರ ನಿನಗೆ ಈ ಆಶ್ವಾಸನೆಯ ಮಾತುಗಳನ್ನು ಹೇಳಿದ್ದೀನಿ. ಅಂದರೆ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ನಿನಗೆ ಹೇಳಿದ್ದೀನಿ, ನಿನಗೆ ಇನ್ನೂ ಉತ್ಸಾಹ ಬರಲಿ ಅಂತಂದ್ಬಿಟ್ಟು. ನಿನಗೇನಾದರೂ ನಾನು ಹೇಳ್ತಾ ಇರೋದು ಸರಿ ಅನ್ಸಿದ್ರೆ ವಿಜಯವನ್ನ ಪಡೆಯೋದಕ್ಕೋಸ್ಕರ, ನೀನು ಗೆಲ್ಲೋದಕ್ಕೋಸ್ಕರ ಎದ್ದು ನಿಲ್ಲು. ನಮ್ಮ ಹತ್ರ ಈಗಲೂ ಕೂಡ ಬಹಳ ದೊಡ್ಡ ಖಜಾನೆ ಇದೆ, ಅದು ನನಗೆ ಮಾತ್ರ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಅಂದರೆ ಅವನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾನಲ್ಲ. ಅವಳು ಕ್ಷತ್ರಾಣಿ ಆಗಿರೋದ್ರಿಂದ ಅವಳು ಸ್ವಲ್ಪ ಖಜಾನೆಯನ್ನು ಇಟ್ಕೊಂಡಿದ್ದಾಳೆ, ಅದು ಅವಳಿಗೆ ಮಾತ್ರ ಗೊತ್ತಿರೋದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾಳೆ, ನಾನು ಇವಾಗ ಅದನ್ನು ನಿನಗೆ ಕೊಡ್ತೀನಿ ಸಂಜಯ. ಈಗಲೂ ಕೂಡ ನಿನಗೆ 100 ಜನ ಸುಹೃದಯಗಳಿದ್ದಾರೆ, ಅವರೆಲ್ಲರೂ ಕೂಡ ಸುಖ ದುಃಖವನ್ನು ಸಹಿಸ್ಕೊಳ್ಳುವಂಥವ್ರು, ಮತ್ತು ಸಂಗ್ರಾಮದಲ್ಲಿ ಬೆನ್ನನ್ನು ತೋರಿಸದೇ ಇರುವಂಥವ್ರು, ಅವರೆಲ್ಲ ನಿನ್ನ ಜೊತೆಯಲ್ಲಿರ್ತಾರೆ. ನಿನಗೇನು ಖಜಾನೆ ಬೇಕು ತಾನೆ, ಅದನ್ನು ನಾನು ಕೊಡ್ತೀನಿ. ಈಗ ನೀನು ಎದ್ದು ನಿನ್ನ ಕೆಲಸವನ್ನು ಮಾಡು, ವಿಜಯವನ್ನು ಗಳಿಸು ಅಂತಂದ್ಬಿಟ್ಟು ಹೇಳ್ತಾಳೆ. ಇಲ್ಲಿ ರಾಜ ಸಂಜಯ ಇದ್ದಾನಲ್ಲ, ಅವನು ಚಿಕ್ಕ ಮನಸ್ಸಿರುವಂಥವನು. ಆದರೆ ತಾಯಿಯ ಈ ರೀತಿಯ ಮಾತುಗಳನ್ನು ಕೇಳಿ ಅವನ ಮೋಹವೆಲ್ಲ ನಷ್ಟ ಆಗೋಯ್ತು. ಅಂದ್ರೇನು, ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದ, ನನ್ನ ಜೀವ ಕಾಪಾಡ್ಕೋಬೇಕು ನಾನು ಅನ್ನೋ ರೀತಿ. ಆದರೆ ಇಲ್ಲಿ ತಾಯಿ ಹೇಳಿದ್ಮೇಲೆ ಅವನಿಗೆ ಆ ಮೋಹ ಹೊರಟೋಗುತ್ತೆ. ಹೇಗೆ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನಲ್ವಾ, ಅವನ ಮೋಹ ನಷ್ಟ ಆಗುತ್ತಲ್ಲ, ಅದೇ ರೀತಿ ಇಲ್ಲಿ ಕೂಡ ತಾಯಿಯ ಮಾತನ್ನ ಕೇಳಿ ಅವನಿಗೆ ಮೋಹ ನಾಶವಾಗುತ್ತೆ. ಆಗ ಅವನು ಹೇಳ್ತಾನೆ, ನನ್ನ ಈ ರಾಜ್ಯ ಶತ್ರು ರೂಪದ ನೀರಿನಲ್ಲಿ ಮುಳುಗೋಗಿದೆ, ಈಗ ನಾನು ಇದನ್ನು ಉದ್ಧಾರ ಮಾಡಬೇಕು, ಇಲ್ಲ ಅಂತಂದರೆ ನಾನು ರಣಭೂಮಿಯಲ್ಲಿ ಪ್ರಾಣವನ್ನು ಕೊಟ್ಬಿಡ್ತೀನಿ. ನೋಡಿದ್ರ, ಇಲ್ಲಿ ಇವಾಗ ಅವನಿಗೆ ಮೋಹ ಅನ್ನೋದು ಹೋಯ್ತು. ಈ ಪ್ರಾಣ ಇದ್ರೂ ಒಂದೇ, ಇಲ್ಲ ಅಂತಂದ್ರು ಒಂದೇ. ಅಂದರೆ ನಾನು ಕ್ಷತ್ರಿಯನಾಗಿ ಯುದ್ಧ ಮಾಡಿಲ್ಲ ಅಂತಂದರೆ ಪ್ರಾಣ ಇದ್ರೂ ಏನು ವೇಸ್ಟೇನೆ ಅದು ಅನ್ನೋ ರೀತಿ ಅವನಿಗೆ ಈಗ ಮೋಹ ಹೋಗಿ, ಈಗ ನಾನು ನನ್ನ ರಾಜ್ಯವನ್ನು ಉಳಿಸ್ಕೋಬೇಕು, ಇದು ನನ್ನ ಕ್ಷತ್ರಿಯ ಧರ್ಮ ಅನ್ನೋದು ಅವನಿಗೆ ಗೊತ್ತಾಗಿದೆ. ಸೊ ಅದಕ್ಕೆ ರಣಭೂಮಿಯಲ್ಲಿ ಪ್ರಾಣವನ್ನು ಬಿಡ್ತೀನಿ ನಾನು, ಇಲ್ಲ ಅಂತಂದರೆ ಅಂತ ಹೇಳ್ತಾ ಇದ್ದಾನೆ. ಆಹಾ, ನನಗೆ ಮುಂದಿನ ವೈಭವದ ದರ್ಶನವನ್ನು ಮಾಡಿಸುವ ನಿನ್ನಂತಹ ಪಥ ಪ್ರದರ್ಶಕಿಯಾದ, ಅಂದರೆ ದಾರಿಯನ್ನು ತೋರಿಸುವಂಥ ತಾಯಿ ಸಿಕ್ಕಿದೆಯಲ್ಲ, ಹೀಗಿರಬೇಕಾದ್ರೆ ನನಗೆ ಯಾವ ಚಿಂತೆ, ನಾನು ಸರಿಯಾಗಿ ನಿನ್ನ ಮಾತುಗಳನ್ನು ಕೇಳಬೇಕು ಅಂತ ಇದ್ದೆ. ಅಂದರೆ ನಾನು ನಿನಗೇನೋ ಒಂದು ಕೇಳಬೇಕು ಅಂತಿದ್ದೆ, ಆದರೆ ಮಧ್ಯದಲ್ಲಿ ಸ್ವಲ್ಪ ಹೇಳಿ ಮತ್ತೆ ಮೌನವಾಗಿಬಿಡ್ತಾ ಇದೆ. ಯಾಕೆ ಅಂತಂದರೆ ನಿನ್ನ ಮಾತನ್ನು ನಾನು ಸರಿಯಾಗಿ ಕೇಳಿಸ್ಕೋಬೇಕು ಅಂತ. ನನಗೇನೋ ಒಂದು ಪ್ರಶ್ನೆಗಳು ಬಂದರೂ ಕೂಡ ನಾನು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ಯಾಕೆ ಅಂತಂದರೆ ಅದರಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ನಿನ್ನ ಮಾತುಗಳನ್ನು ಸರಿಯಾಗಿ ನಾನು ಕೇಳಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ನಿನ್ನ ಅಮೃತದ ಸಮಾನವಾದಂತಹ ಈ ವಚನಗಳಿದೆಯಲ್ಲ, ಇದು ಬಹಳ ಕಷ್ಟದಿಂದ ನನಗೆ ಕೇಳೋದಕ್ಕೆ ಸಿಕ್ಕಿದೆ. ಅಂದರೆ ಯಾವತ್ತೂ ನೀನು ಈ ರೀತಿ ಮಾತಾಡಿಲ್ಲ. ಸೊ ಈಗ ನನಗೆ ಅಂಥ ಒಂದು ಸಂದರ್ಭ ಸಿಕ್ಕಿದೆ, ಅದಕ್ಕೋಸ್ಕರ ನನಗೆ ತೃಪ್ತಿನೇ ಆಗ್ತಾ ಇರಲಿಲ್ಲ. ನೀನು ಮಾತಾಡ್ತಾ ಇದ್ರೆ ಇನ್ನೂ ಕೇಳಿಸ್ಕೋಬೇಕು ಅನ್ನಿಸ್ತಾ ಇತ್ತು. ಈಗ ನಾನು ಶತ್ರುಗಳ ದಮನ ಮಾಡೋದಕ್ಕೆ ಮತ್ತು ಜಯವನ್ನು ಗಳಿಸೋದಕ್ಕೆ ನನ್ನ ಬಂಧುಗಳ ಸಹಿತ ನಾನು ಆಕ್ರಮಣ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಈ ಕಥೆನೆಲ್ಲ ಹೇಳಿದ್ಲಲ್ಲ, ಮುಂದುವರೆದು ಹೇಳ್ತಾಳೆ, ಶ್ರೀಕೃಷ್ಣ ತಾಯಿಯ ವಾಕ್ಬಾಣಗಳಿಂದ, ಅಂದರೆ ಮಾತಿನ ಬಾಣಗಳಿಂದ ಚುಚ್ಚಿದ ಚಾಟಿ ಏಡ್ ತಿಂದಿರುವಂತಹ ಕುದುರೆಗಳ ಹಾಗೆ ಅವನ ತಾಯಿಯ ಆಜ್ಞೆಗೆ ಅನುಸಾರವಾಗಿ ಎಲ್ಲ ಕೆಲಸಗಳನ್ನು ಕೂಡ ಅವನು ಮಾಡ್ತಾನೆ. ಅಂದರೆ ಕಥೆನೆಲ್ಲ ಹೇಳಿ ತನ್ನ ತಾಯಿ
ಹೇಗೆ ಚಾಟಿ ಏಟ್ ತಿಂದಿರುವಂಥ ಕುದುರೆ ಮಾಡುತ್ತೋ, ಅದೇ ರೀತಿ ತನ್ನ ತಾಯಿಯ ಮಾತಿನ ಬಾಣಗಳಿಂದ ಚುಚ್ಚಿರೋದು ಹೇಗಿತ್ತು ಅಂತಂದ್ರೆ, ಚಾಟಿ ಏಟ್ ತಿಂದಿರುವಂಥ ಕುದುರೆಗಳು ಹೇಗಿರುತ್ತೋ, ಆ ಚಾಟಿ ಏಟ್ ತಿಂದಿದ ತಕ್ಷಣ ಆ ಓನರ್ ಏನ್ ಹೇಳ್ತಾನೋ ಆ ಕೆಲಸವನ್ನ ಸರಿಯಾಗಿ ಮಾಡುತ್ತಲ್ಲ ಅದು, ಅದೇ ರೀತಿ ಇವನು ಕೂಡ ಮಾಡ್ತಾನೆ. ಈ ಒಂದು ಪ್ರಸಂಗ ಇದೆಯಲ್ಲ, ಇದು ಬಹಳ ಉತ್ಸಾಹವರ್ಧಕ, ತುಂಬಾ ಉತ್ಸಾಹವನ್ನ ತರುವಂಥದ್ದು ಮತ್ತೆ ತೇಜಸ್ಸನ್ನ ವೃದ್ಧಿಗೊಳಿಸುವಂಥದ್ದು. ಯಾವಾಗ ಯಾವುದಾದ್ರೂ ರಾಜ ಶತ್ರುಗಳಿಂದ ಪೀಡಿತನಾಗಿ ಕಷ್ಟಪಡ್ತಾ ಇದ್ರೆ, ಆ ಸಮಯದಲ್ಲಿ ಮಂತ್ರಿ ಅವನಿಗೆ ಈ ಪ್ರಸಂಗವನ್ನ ಹೇಳಬೇಕು. ಯಾಕೆ ಅಂತಂದ್ರೆ, ಮಂತ್ರಿ ತುಂಬಾ ಖಾಸ ಆಗಿರ್ತಾನಲ್ವಾ, ಅವನ ಹತ್ರ ಇರುವಂಥವನು, ಪರ್ಸ್ನಲ್ ಆಗಿರುವಂಥ ವಿಷಯಗಳೆಲ್ಲ ಅವನಿಗೆ ಗೊತ್ತಿರುತ್ತೆ. ಸೊ ಯಾವಾಗ ರಾಜ ಶತ್ರುಗಳಿಂದ ತೊಂದರೆಗೆ ಉಂಟಾಗಿದ್ದು ಅವನಲ್ಲಿ ಏನಾದರೂ ಧೈರ್ಯ ಕಡಿಮೆ ಆಗಿದ್ದಾಗ, ಆ ಒಂದು ಸಮಯದಲ್ಲಿ ಮಂತ್ರಿ ಅವನಿಗೆ ಈ ಒಂದು ಘಟನೆ ಅದ್ರ ಬಗ್ಗೆ ಅವನು ಹೇಳಬೇಕು. ಈ ಇತಿಹಾಸವನ್ನ ಕೇಳೋದ್ರಿಂದ ಗರ್ಭವತಿಯಾದಂತಹ ಸ್ತ್ರೀ ಕೂಡ ಖಂಡಿತವಾಗ್ಲೂ ಕೂಡ ಪುತ್ರನನ್ನೇ ಹಡಿತಾಳೆ. ಕ್ಷತ್ರಾಣಿ ಏನಾದರೂ ಇದನ್ನ ಕೇಳಿದ್ರೆ ಅವಳ ಗರ್ಭದಿಂದ ವಿದ್ಯಾಶೂರ, ತಪಶ್ಶೂರ, ದಾನಶೂರ, ಬಲವಂತ, ಧೈರ್ಯವಂತ, ಅಜೇಯ, ವಿಜೇಯ, ಆಮೇಲೆ ದುಷ್ಟರನ್ನ ದಮನ ಮಾಡುವಂತಹ ಮತ್ತೆ ಸಾಧುಗಳ ರಕ್ಷಣೆ ಮಾಡುವಂತಹ ಧರ್ಮಾತ್ಮ ಮತ್ತೆ ಒಳ್ಳೆಯ ಶೂರ ವೀರ ಮಗನೇ ಹುಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಂದ್ರೆ ಈ ಒಂದು ಪ್ರಸಂಗ ಅನ್ನೋದು ಅಷ್ಟು ಚೆನ್ನಾಗಿದೆ, ಅಷ್ಟು ಧೈರ್ಯವನ್ನ ತರುವಂಥದ್ದು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.